ಸಿ ಸೈನ್ಸಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ಇದು ಆಲ್ರೆಡಿ ಎಕ್ಸ್ಪರ್ಟ್ಸ್ಗಳು ರೆಡಿ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಕ್ವಶನ್ಸ್ ತುಂಬಾನೇ ವ್ಯಾಲ್ಯೂಯಬಲ್ ಇದಾವೆ. ತಾವೆಲ್ಲರೂ ಕೂಡ ಉತ್ತರಗಳನ್ನ ಕಂಡುಕೊಳ್ಳಿ. ಉತ್ತರಗಳನ್ನ ಬೇಕಾದ್ರೆ SSLC ವಿಜ್ಞಾನ ಪ್ರಶ್ನೋತ್ತರ ಅಂತಾನೆ ಒಂದು ನಮ್ದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ನಾ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನ ಹಾಕಿದ್ದೀನಿ, ಅಲ್ಲಿ ನೋಡಬಹುದು. ಇದೇ ತರಹದ ಎಲ್ಲಾ ವಿಷಯದಲ್ಲಿ ಕ್ವಶನ್ ಪೇಪರ್ಗಳು, ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಗಳು, ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇದಾವೆ. ಅವುಗಳನ್ನ ನೋಡಬೇಕಾದ್ರೆ FA SA ಎಕ್ಸಾಮ್ ಕ್ವಶನ್ ಪೇಪರ್ 2023-24 ಒತ್ತಿ ನೋಡಿ ಅಂತ ಹೇಳ್ತಾ, ಸೊ ಸೈನ್ಸ್ ಅಲ್ಲಿ ಇರ್ತಕ್ಕಂಥ ಮೇನ್ ಕ್ವಶನ್ ಪೇಪರ್ಸ್ ನೋಡುವ. ಫಸ್ಟ್, ಕ್ರಿಯಾಶೀಲ ಲೋಹಗಳು ಉತ್ತಮ ಅಪಕರ್ಷಣಕಾರಿಗಳು ಎನ್ನುವುದಕ್ಕೆ ಸೂಕ್ತ ಉದಾಹರಣೆ ಎಂದರೆ ಅಂತ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಿಗಳನ್ನ ಅಜೀರ್ಣತೆ ಚಿಕಿತ್ಸೆಗೆ ಬಳಸ್ತಾರೆ? ಆಮ್ಲಶಾಮಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಕೆಳಕಂಡ ಲೋಹಗಳ ಗುಂಪುಗಳಲ್ಲಿ ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಸರಿಯಾದ ಜೋಡಣೆ. ಕೋಶ ದ್ರವ್ಯದಲ್ಲಿ ಆಕ್ಸಿಜನ್ ಕೊರತೆಯಾದಾಗ ಗ್ಲೂಕೋಸ್ ಈ ರೀತಿ ವಿಭಜನೆಯಾಗುತ್ತದೆ. ಇನ್ಸುಲಿನ್ ಹಾರ್ಮೋನಿನ ಕೊರತೆಯಾಗಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ಮುಂದಿನ ಪ್ರಶ್ನೆ, ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವಿನ 2 C ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು? ವಿದ್ಯುತ್ ಪ್ರವಾಹ ಉತ್ಪಾದಿಸಲು ಬಳಸುವ ಸಾಧನ ಯಾವುದು? ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ಸ್ನೇಹಿ ಅಭ್ಯಾಸವಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಅದರಲ್ಲಿ ತಮಗೆ ಗೊತ್ತಿದೆ ಏನಪ್ಪಾ ಅಂತಂದ್ರೆ ತರಕಾರಿ ಸಿಪ್ಪೆಗಳಿಂದ ಗೊಬ್ಬರ ತಯಾರಿಸಿ ಗಿಡಗಳನ್ನ ಬೆಳೆಸೋದು ಇಸ್ ದ ರೈಟ್ ಆನ್ಸರ್. ಇನ್ನು ಒಂದಂಕದಲ್ಲಿ ಯಾವೆಲ್ಲ ಕ್ವಶನ್ಸ್ ಇದಾವಂದ್ರೆ, ನಶಿಸುವಿಕೆ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಮುಂದೆ, ಒಂದು ಲೋಹವು ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಸಾಬೂನಿನ ದ್ರಾವಣದಲ್ಲಿ ಹಾಯಿಸಿದಾಗ ಸಾಬೂನಿನ ಗುಳ್ಳೆಗಳು ಉಂಟಾಗ್ತವೆ. ಹಾಗಾದ್ರೆ ಇಲ್ಲಿ ಬಿಡುಗಡೆಯಾದ ಅನಿಲ ಯಾವುದು? ನೆಕ್ಸ್ಟ್, ಅತ್ಯಂತ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಹೊಂದಿರೋ ಲೋಹ ಯಾವುದು? ವಸ್ತು ಸ್ಥಾನಾಂತರಣ ಅಂದ್ರೆ ಏನು? ಮುಂದಿನ ಪ್ರಶ್ನೆ, ಓಮ್ನ ನಿಯಮ ನಿರೂಪಿಸುವ ಸೂತ್ರವನ್ನ ಬರೆಯಿರಿ ಅಂತ ಕೇಳಿದರೆ ನಿಮ್ಗೆ ಎರಡೂ ಗೊತ್ತಿರಬೇಕು, ಓಮ್ನ ನಿಯಮ ಮತ್ತೆ ಅದರ ಸೂತ್ರ. 14ನೇ ಪ್ರಶ್ನೆ, ವಿದ್ಯುತ್ ಫ್ಯೂಸ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಗಳು ಯಾವ ನಿಯಮ ಉಪಯೋಗಿಸಿ ಕಾರ್ಯನಿರ್ವಹಿಸುತ್ತವೆ? 15ನೇ ಪ್ರಶ್ನೆ, ಕಾರಣ ಕೊಡಿ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಅದರ ಸುತ್ತಲಿನ ಕಾಂತಕ್ಷೇತ್ರ ಅಧಿಕವಾಗುತ್ತದೆ. 16ನೇ ಪ್ರಶ್ನೆ, ಜೈವಿಕ ಸಂವರ್ಧನೆ ಎಂದರೇನು? ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಇನ್ನು 2 ಮಾರ್ಕ್ ಕ್ವಶನ್ಸ್ಗೆ ಹೋಗೋಣ. 17ನೇ ಪ್ರಶ್ನೆ ಇದೆ, ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆ ನಡುವಿನ ವ್ಯತ್ಯಾಸಗಳನ್ನ ಬರೀರಿ. 18ನೇ ಪ್ರಶ್ನೆ, ಈ ಕೆಳಗಂಡ ನೀರಿನ ವಿದ್ಯುತ್ ವಿಭಜನಾ ಚಿತ್ರದಲ್ಲಿ ಪ್ರನಾಳ A ಮತ್ತು ಪ್ರನಾಳ B ಗಳಲ್ಲಿ ಬಿಡುಗಡೆಯಾಗುವ ಅನಿಲ ಹೆಸರಿಸಿರಿ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಮುಂದೆ 19ನೇ ಪ್ರಶ್ನೆ, ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ತೋರಿಸುವ ಚಿತ್ರ ಬರೆಯಿರಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಮುಂದೆ ನಿಮಗೆ ಹೇಳಿತ್ತು ಅಯಾನಿಕ್ ಸಂಯುಕ್ತಗಳ 4 ಗುಣಲಕ್ಷಣಗಳು, ಅದರ ಜೊತೆಗೆ ಲೋಹದ ಯಾವುದಾದರೂ 4 ಭೌತ ಲಕ್ಷಣಗಳಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಮುಂದೆ, ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯವಾಗಿದೆ ಏಕೆ? 22 ನರಕೋಶ ರಚನೆಯನ್ನು ತೋರಿಸುವ ಅಂದವಾದ ಚಿತ್ರ ಬರೀರಿ. 23 ಜೈವಿಕ ವಿಘಟನೆಗೆ ಒಳಗಾಗೋ ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳಿಗಿರುವ ವ್ಯತ್ಯಾಸಗಳು ಏನು? ಒಂದು ಆಹಾರ ಸರಪಳಿಯನ್ನು ರಚಿಸಿ ಅದರಲ್ಲಿನ ಪೋಷಣ ಸ್ತರಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. 24 ವಿದ್ಯುನ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿನ ರೋಧಕಗಳ ಚಿತ್ರಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. 3 ಅಂಕದ ಪ್ರಶ್ನೆಗಳಲ್ಲಿ ತಟಸ್ಥೀಕರಣ ಅಂದ್ರೆ ಏನು? ನೆಕ್ಸ್ಟ್, ಇವುಗಳ ರಾಸಾಯನಿಕ ಹೆಸರುಗಳನ್ನ ಬರಲಿಕ್ಕೆ ಕೇಳಿದ್ದಾರೆ. ಅಡುಗೆ ಉಪ್ಪಿದೆ, ಚಲುವೆ ಪುಡಿ ಇದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ, ಅಡುಗೆ ಸೋಡಾ ಇದೆ. 26ನೇ ಪ್ರಶ್ನೆ ಇತ್ತು, ABCD ಎಂಬ 4 ದ್ರಾವಣಗಳ pH ಮೌಲ್ಯ ಕ್ರಮವಾಗಿ 5, 12, 8 ಮತ್ತು 9 ಆಗಿದೆ. ಇವುಗಳಲ್ಲಿ ಆ ದ್ರಾವಣಗಳ ಹೈಡ್ರಾಕ್ಸಿಲ್ ಅಯಾನುಗಳ ಸಾರಥಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿ ಇವುಗಳಲ್ಲಿ ಪ್ರಬಲ ಆಮ್ಲೀಯ ಗುಣ ಹೊಂದಿರೋ ದ್ರಾವಣ ಯಾವುದು? ನಮ್ಮ ಬಾಯಿಯಲ್ಲಿ A ದ್ರಾವಣದ pH ಆಗಿದ್ದರೆ ಆಗೋ ಪರಿಣಾಮವನ್ನ ವಿವರಿಸಿ. ಉತ್ತರ ಅಥವಾ ಅಂತ ಇದೆ. ಸೊ ಬೇರೆ ಪ್ರಶ್ನೆ ಇತ್ತು, ಒಂದು ಪ್ರನಾಳದಲ್ಲಿ 1 ಗ್ರಾಂ ಘನ ಸೋಡಿಯಂ ಕ್ಲೋರೈಡ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಾರೀಕೃತ ಸಲ್ಫುರಿಕ್ ಆಮ್ಲವನ್ನ ಸೇರಿಸಿದಾಗ ಯಾವ ಅನಿಲ ಬಿಡುಗಡೆ ಆಗ್ತದೆ? ಇದನ್ನ ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ಲಿಟ್ಮಸ್ನಿಂದ ಪರೀಕ್ಷಿಸಿದಾಗ ನೀವು ಯಾವ ಬದಲಾವಣೆ ಕಾಣ್ತೀರಿ? ಈ ಪ್ರಯೋಗದಿಂದ ನೀವು ತೆಗೆದುಕೊಳ್ಳೋ ನಿರ್ಧಾರವೇನು? ಮುಂದಿನ ಪ್ರಶ್ನೆಗಳು ವೈಜ್ಞಾನಿಕ ಕಾರಣ ಕೊಡಬೇಕಿತ್ತು. ಚಿನ್ನ ಮತ್ತು ಬೆಳ್ಳಿಯನ್ನ ಆಭರಣ ತಯಾರಿಕೆಯಲ್ಲಿ ಬಳಸ್ತಾರೆ. ಸೋಡಿಯಂ ಲೋಹವನ್ನ ಸೀಮೆ ಎಣ್ಣೆಯಲ್ಲಿ ಇಡ್ತಾರೆ. ಲೋಹೋದ್ಧರಣದ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರುಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುತ್ತಾರೆ.
ಮುಂದೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರಲಿಕ್ಕೆ ಕೇಳಿದ್ದಾರೆ. ಅಲ್ಯೂಮಿನಿಯಂ ಗಾಳಿಯೊಂದಿಗೆ ವರ್ತಿಸಿದಾಗ, ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ. 28ನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವನ್ನು ತೋರಿಸೋ ಚಿತ್ರ ಬರೆದು ಭಾಗ ಗುರುತಿಸಿ. 29, ಮಾನವನ ಮೆದುಳಿನಲ್ಲಿ ಮುಮ್ಮೆದುಳು, ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೀರಿ. ಅಥವಾ ಈ ಸಸ್ಯ ಹಾರ್ಮೋನುಗಳ ಒಂದೊಂದು ಕಾರ್ಯಗಳನ್ನು ಬರಲಿಕ್ಕೆ ಕೇಳಿದರೆ ಆಕ್ಸಿನ್ ಇದೆ, ಸೈಟೋಕೈನಿನ್ ಇದೆ, ಅಬಿಸಿಕ್ ಆಮ್ಲ ಇದೆ. 30ನೇ ಪ್ರಶ್ನೆ, ಒಂದು ವಾಹಕದ ರೋಧ ಅವಲಂಬಿಸಿರೋ ಅಂಶಗಳು ಯಾವುವು ಅಥವಾ ರೋಧಕದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? 31ನೇದು ಒಂದು ಲೆಕ್ಕ ಬಂದಿದೆ. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 5 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 80 ವಿ ಆಗಿದೆ. ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರ 160 ವಿಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? 32, ವಿದ್ಯುತ್ ಜನಕದ ಅಂದವಾದ ಚಿತ್ರ ಬರೆದು ಭಾಗ ಗುರುತಿಸ್ರಿ. 33, CFC ಮುಕ್ತ ರೆಫ್ರಿಜರೇಟರ್ ಬಳಕೆ ಸೂಕ್ತ ಏಕೆ? ನೆಕ್ಸ್ಟ್ ಅದರಲ್ಲಿ ಬಿ ಇತ್ತು, ನಾವು ಸಾಮಾನ್ಯವಾಗಿ ಕೆರೆ ಅಥವಾ ಸರೋವರಗಳನ್ನು ಸ್ವಚ್ಛಗೊಳಿಸೋದಿಲ್ಲ, ಆದರೆ ಮನೆಯಲ್ಲಿ ಮತ್ಸ್ಯಾಗಾರವನ್ನು ಆಗಾಗ ಶುಚಿಗೊಳಿಸ್ತೀವಿ, ಏಕೆ? 4 ಅಂಕದ ಪ್ರಶ್ನೆಗಳಲ್ಲಿ 34 ಇತ್ತು, ರೋಧಕಗಳ ಸರಣಿ ಜೋಡಣೆಯಲ್ಲಿ ಮತ್ತು ಸಮಾಂತರವಾಗಿ ಜೋಡಿಸುವ ಕ್ರಮದ ರೇಖಾಚಿತ್ರ ಬರೀರಿ. ಗೃಹ ಬಳಕೆಯಲ್ಲಿ ಸಮಾಂತರವಾಗಿ ಜೋಡಿಸುವ ಕ್ರಮವನ್ನು ಏಕೆ ಬಳಸ್ತೀವಿ? 35ರಲ್ಲಿ ಫಸ್ಟ್ ಇತ್ತು, ಕಾಂತೀಯ ಬಲರೇಖೆಗಳಂದ್ರೆ ಏನು, ಅದರ 2 ಲಕ್ಷಣಗಳನ್ನು ಪಟ್ಟಿ ಮಾಡಿ. 2ನೇ ಪ್ರಶ್ನೆ, ಭೂ ಸಂಪರ್ಕ ತಂತಿಯ ಕಾರ್ಯವೇನು, ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಸಂಪರ್ಕ ಭೂ ಸಂಪರ್ಕಗೊಳಿಸೋದು ಅನಿವಾರ್ಯ, ಏಕೆ? 36, ಮಾನವನ ಹೃದಯದ ನೀಳಛೇದ ನೋಟದ ಚಿತ್ರ ಬರೀರಿ. ಅದರಲ್ಲಿ ಮಹಾ ಅಪಧಮನಿ ಮತ್ತು ಎಡರ ಕಕ್ಷಿಗಳನ್ನು ಗುರುತಿಸಿ. 37, ಪರಾವರ್ತಿತ ಪ್ರತಿಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ಸಂಕ್ಷಿಪ್ತವಾಗಿ ತಿಳಿಸಿ. ನಡಿಗೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ಭಿನ್ನತೆಗಳನ್ನು ಬರೀರಿ. ಲಾಸ್ಟ್ 5 ಮಾರ್ಕ್ಸಿಗಿತ್ತು, ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ತಿಳಿಸ್ರಿ. ಪ್ರತಿಯೊಂದಕ್ಕೂ ಒಂದು ಉದಾಹರಣೆಗಳನ್ನು ಕೊಡ್ರಿ. ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ಹೈಡ್ರೋಜನ್ ಹಾಯಿಸ್ತಾರೆ, ಏಕೆ ಅಂತ ಕ್ವಶನ್ ಇತ್ತು. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ತುಂಬ ಚೆನ್ನಾಗಿ ಒಂದು ಕ್ವಶನ್ ಪೇಪರ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದ್ದಾವೆ. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಕೊಟ್ಟರೆ, ಇನ್ನೂ 2 ಕ್ವಶನ್ ಪೇಪರ್ ಸೈನ್ಸಲ್ಲಿ ಇದ್ದಾವೆ, ತಾವುಗಳು ಫಟಾಫಟ್ ಹೇಳಿದರೆ ನಾನು ಹಾಕ್ತೀನಿ. ಉತ್ತರಗಳನ್ನು ಆಲ್ರೆಡಿ ನಾನು ಹಾಕಿದ್ದೀನಿ. SSLC ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಹೋಗಿ ನೋಡಿ, ಎಲ್ಲ ಪಾಠದ ಡೀಟೇಲ್ ಕ್ವಶನ್ ಆನ್ಸರ್ಸ್ಗಳಿದ್ದಾವೆ. ಅಲ್ಲಿ ತಾವೆಲ್ಲರೂ ಕೂಡ ಉತ್ತರಗಳನ್ನು ಕೊಂಡುಕೊಂಡು ಎಕ್ಸಾಮನ್ನು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಬೇಕು ಅಂತ ಹೇಳ್ತಾ, ನಿಮ್ಮ ಲೈಕ್, ಶೇರ್, ಸಬ್ಸ್ಕ್ರೈಬ್ಗಳನ್ನು ನಾನು ಹೆಚ್ಚು ಅಪೇಕ್ಷೆಯನ್ನು ಪಡ್ತೀನಿ. ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನನ್ನದೇ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ನಿಮ್ಮ ಕಮೆಂಟ್ಗಳನ್ನು ಓದ್ತೀನಿ ಮತ್ತೆ ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.